ಹುಚ್ಚುತನ, ಹೊಸತನ, ಜಾಣತನ ಈ ಮೂರೂ ಮಿಕ್ಸ್ ಕಾಂಬಿನೇಷನ್ ಕ್ವಾಲಿಟಿನ ಹೊಂದಿರತಕ್ಕಂತಹ ವರ್ಲ್ಡ್ ಅಲ್ಲೇ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಅಂತಂದ್ರೆ ಇವತ್ತಿನ ಮಟ್ಟಿಗೆ ಎಲನ್ ಮಾಸ್ಕ್ ಅವರು. ಮೋಸ್ಟ್ಲಿ ಇವರ ಒಂದು ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಏನಿದೆಯೋ ಇವರಿಗೆ ಇವತ್ತಿನ ಮಟ್ಟಿಗೆ ಮೊದಲನೇ ಒಂದು ಸ್ಥಾನವನ್ನು ತಂದುಕೊಟ್ಟಿರುತ್ತೆ ಶ್ರೀಮಂತರ ಪಟ್ಟಿಯಲ್ಲಿ ಇವತ್ತಿನ ಮಟ್ಟಿಗೆ ಇಡೀ ವರ್ಲ್ಡ್ ಅಲ್ಲಿ. ಸೋ ಫಾರ್ $268 ಬಿಲಿಯನ್ ನಷ್ಟು ನೆಟ್ವರ್ತ್ ಹೊಂದಿರತಕ್ಕಂತ ಈ ವ್ಯಕ್ತಿ ಆಲ್ ಆಫ್ ಅ ಸಡನ್ ಮಾರ್ಚ್ ಅಲ್ಲಿ ಟ್ವಿಟರ್ ನನಗೆ ಬೇಕು ಅಥವಾ ಟ್ವಿಟರ್ ಬಗ್ಗೆ ಆಸಕ್ತಿನ ತೋರಿಸಲಿಕ್ಕೆ ಶುರು ಮಾಡ್ತಾರೆ. ನಿನ್ನೆ ನ್ಯೂಸ್ ಪ್ರಕಾರ ಟ್ವಿಟರ್ ನ ಬೈ ಕೂಡ ಮಾಡ್ತಾರೆ. ಸೊ ಕ್ವಶನ್ ಏನಪ್ಪಾ ಅಂತಂದ್ರೆ ಎಷ್ಟೋ ಐಡಿಯಾಸ್ಗಳು ಅಥವಾ ಆಪರ್ಚುನಿಟೀಸ್ ಕೂಡ ನನಗೆ ಟ್ವಿಟರೇ ಬೇಕು ಅಂತ ಅನ್ಕೊಂಡು ಟ್ವಿಟರ್ ನ ಪರ್ಚೇಸ್ ಮಾಡಿದ್ದಾರೆ ರೀಸೆಂಟ್ ಆಗಿ. ಏನಿದ್ರಿಂದ ಇರತಕ್ಕಂತ ರೀಸನ್ ಅಂತ ನೋಡೋದಾದ್ರೆ ಟಾಪ್ 3 ರೀಸನ್ಸ್ ಗಳನ್ನ ನಾನು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ನಿಮ್ಮ ಹತ್ರ ಡಿಸ್ಕಷನ್ ಮಾಡ್ಲಿಕ್ಕೆ. 2 ಆಲ್ರೆಡಿ ಪಬ್ಲಿಕ್ ಅಲ್ಲಿ ಡಿಸ್ಕಷನ್ ಆಗ್ತಾ ಇರತಕ್ಕಂಥದ್ದು, ಅವರೇ ಖುದ್ದಾಗಿ ಮಾತಾಡ್ತಾ ಇರತಕ್ಕಂಥದ್ದು. ಇನ್ನೊಂದು ಸೀಕ್ರೆಟ್ ರೀಸನ್ ಇದೆ, ಅದನ್ನ ಲಾಸ್ಟ್ ಅಲ್ಲಿ ನಾನು ನಿಮ್ಮ ಹತ್ರ ಹೇಳ್ತೀನಿ. ಮೊದಲನೇ ಇಂಪಾರ್ಟೆಂಟ್ ರೀಸನ್ ಏನಪ್ಪಾ ಅಂತ ಅಂದ್ರೆ ದ ವೇ ಟ್ವಿಟರ್ ವರ್ಕ್ಸ್ ಅಥವಾ ಟ್ವಿಟರ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದೇ ಮೊದಲನೇ ಇಂಪಾರ್ಟೆಂಟ್ ರೀಸನ್ ಆಗಿರುತ್ತೆ. ಇವತ್ತಿನ ಮಟ್ಟಿಗೆ ಸೋಷಿಯಲ್ ಮೀಡಿಯಾ ಅನ್ನೋದೇನಿದೆಯೋ ಎಂಟೈರ್ ಪ್ರಪಂಚವನ್ನ ಕಂಟ್ರೋಲ್ ಮಾಡ್ತಾ ಇದೆ. ಸೊ ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಸುಮಾರು ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಗಳೇನಿದೆಯೋ ಎಂಟರ್ಟೈನ್ಮೆಂಟ್ ಎಜುಕೇಶನ್ ಗೆ ಫೋಕಸ್ ಮಾಡ್ತಾ ಇದ್ರೆ ಒಪಿನಿಯನ್ ಬೇಸ್ಡ್ ಇರತಕ್ಕಂತಹ ಅಥವಾ ನಮ್ಮ ಅನಿಸಿಕೆಗಳನ್ನ ಓಪನ್ ಆಗಿ ಹಂಚಿಕೊಳ್ಳಿಕ್ಕೆ ಇರತಕ್ಕಂತಹ ಪ್ಲಾಟ್ಫಾರ್ಮ್ ಅಂತ ಅಂದ್ರೆ ಟ್ವಿಟರ್ ಅಂತ ಹೇಳ್ಬೋದು. ದೊಡ್ಡ ದೊಡ್ಡ ಸ್ಟಾರ್ಸ್ ಗಳು, ಸೆಲೆಬ್ರಿಟೀಸ್ ಗಳು, ಪವರ್ಫುಲ್ ವ್ಯಕ್ತಿಗಳು ಇವತ್ತಿನ ಮಟ್ಟಿಗೆ ಟ್ವಿಟರ್ ನ ಯೂಸ್ ಮಾಡ್ತಾ ಇರ್ತಾರೆ. ಅವರ ಐಡಿಯಾಸ್ ಗಳನ್ನ ಅಥವಾ ಅವರ ಓವರ್ ಆಲ್ ನೆಕ್ಸ್ಟ್ ಬರ್ತಕ್ಕಂಥ ಪ್ರಾಜೆಕ್ಟ್ಸ್ ಗಳ ಐಡಿಯಾಸ್ ಗಳನ್ನ ಪ್ರಮೋಟ್ ಮಾಡ್ಲಿಕ್ಕೆ ಅಂತ ಯೂಸ್ ಮಾಡ್ತಾರೆ. ಏನ್ ಸ್ಪೆಷಲ್ ಅಪ್ಪ ಟ್ವಿಟರ್ ಅಲ್ಲಿ ಹಾಗಿದ್ರೆ? ಯೂಟ್ಯೂಬ್ ಇದೆ, ಬೇರೆ ಬೇರೆ ಎಲ್ಲ ಪ್ಲಾಟ್ಫಾರ್ಮ್ಸ್ ಗಳಿದೆ, ಏನಕ್ಕೆ ಟ್ವಿಟರ್ ಬೇಕು? ಎಲನ್ ಮಸ್ಕ್ ಅವರು ಏನಕ್ಕೆ ಟ್ವಿಟರ್ ಕಡೆ ಫೋಕಸ್ ಮಾಡ್ತಾ ಇದಾರೆ ಅಂತ ಅಂದ್ರೆ ದ ಮೇನ್ ರೀಸನ್ ಏನಪ್ಪಾ ಅಂತ ಅಂದ್ರೆ ಕಾನ್ಸಂಟ್ರೇಟೆಡ್ ಮಾರ್ಕೆಟ್ ಪ್ಲೇಸ್ ಜನಗಳಿಗೆ ಸಿಗುತ್ತೆ. ಇಲ್ಲಿ ಯೂಶುವಲಿ ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಯೂಸ್ ಮಾಡೋರು ಮೋಸ್ಟ್ ಆಫ್ ದ ಪೀಪಲ್ ಆರ್ ಎಟ್ ಎಂಟರ್ಟೈನ್ಮೆಂಟ್ ಆ ತರದಕ್ಕೆ ನೋಡ್ತಾ ಇರ್ತಾರೆ. ಬಟ್ ಟ್ವಿಟರ್ ಹಾಗಲ್ಲ. ಟ್ವಿಟರ್ ಅಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳು ಇನ್ಫಾರ್ಮೇಶನ್ ಅನ್ನ ಸೀಕ್ ಮಾಡ್ತಾ ಇರ್ತಾರೆ, ಇನ್ಫಾರ್ಮೇಶನ್ ಅನ್ನ ಹುಡುಕ್ತಾ ಇರ್ತಾರೆ. ಸೊ ಹಾಗಾಗಿ ಒಂದು ಕಾನ್ಸಂಟ್ರೇಟೆಡ್ ಮಾರ್ಕೆಟ್ ಸಿಗುತ್ತೆ. ಕಡಿಮೆ ಇದ್ರೂ ಕೂಡ ಇದರಲ್ಲಿ ಒಂದು ಜನಗಳು ಯೂಸ್ ಮಾಡ್ತಕ್ಕಂಥವ್ರು, ಈ ಜನಗಳು ತುಂಬಾ ಆಕ್ಟಿವ್ ಹಾಗೆ ತುಂಬಾ ಕಾನ್ಸಂಟ್ರೇಟೆಡ್ ವೇದಲ್ಲಿ ಥಿಂಕ್ ಮಾಡ್ತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ. ಹಾಗಾಗಿ ಆಕ್ಟಿವ್ ಆಗಿ ಟ್ವಿಟರ್ ಅನ್ನ ಯೂಸ್ ಮಾಡ್ತಾರೆ. ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ರೀಸನ್ ಅಂತ ಹೇಳ್ಬೋದು ಎಲನ್ ಮಾಸ್ಕ್ ಅವರು ಇದನ್ನ ಪರ್ಚೇಸ್ ಮಾಡಿರೋದಕ್ಕೆ. ಇನ್ನ ನೆಕ್ಸ್ಟ್ ಇಂಪಾರ್ಟೆಂಟ್ ಮೇನ್ ರೀಸನ್ ಅಂತ ನೋಡೋದಾದ್ರೆ ಸೆಕೆಂಡ್ ಒನ್ ಫ್ರೀಡಮ್ ಆಫ್ ಸ್ಪೀಚ್. ಸೊ ಬೇಸಿಕಲಿ ಎಲನ್ ಮಸ್ಕ್ ಅವರು ಸುಮಾರು ಕಡೆಗೆ ಪ್ರಮೋಟ್ ಮಾಡ್ತಾರೆ. ಡೆಮೋಕ್ರೆಟಿಕ್ ಅಂದ್ರೆ ಓವರ್ ಆಲ್ ವಾಕ್ ಸ್ವಾತಂತ್ರ್ಯ, ನಮಗೆ ಮಾತಾಡ್ತಕ್ಕಂಥ ಒಂದು ಅಧಿಕಾರ ಇದೆ, ನಮ್ಮ ಅನಿಸಿಕೆಗಳನ್ನ ಓಪನ್ ಆಗಿ ಪಬ್ಲಿಕ್ ಅಲ್ಲಿ ಹಂಚಿಕೊಳ್ತಕ್ಕಂತಹ ಒಂದು ಅಧಿಕಾರ ಎಲ್ರಿಗೂ ಇರುತ್ತೆ, ಸ್ವತಂತ್ರ ಇರುತ್ತೆ. ಇದನ್ನ ಟ್ವಿಟರ್ ವೇದಲ್ಲಿ ನೋಡಿದಾಗ, ಬಿಕಾಸ್ ಟ್ವಿಟರ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಎಲನ್ ಮಸ್ಕ್ ಅವರು. ಟ್ವಿಟರ್ ವೇದಲ್ಲಿ ಅಂತ ನೋಡೋದಾದ್ರೆ ರೀಸೆಂಟ್ ದಿನಗಳಲ್ಲಿ US ನ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಅನ್ನೇ ಪರ್ಮನೆಂಟ್ ಆಗಿ ಬ್ಯಾನ್ ಮಾಡಿದ್ದಾರೆ. ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್, ಅಂತಹ ಒಂದು ದೊಡ್ಡ ವ್ಯಕ್ತಿಯನ್ನ ಪರ್ಮನೆಂಟ್ ಆಗಿ ಬ್ಯಾನ್ ಮಾಡಬೇಕು ಅಂತಂದ್ರೆ ತುಂಬಾ ಧೈರ್ಯವಾದಂತಹ ಒಂದು ಡಿಸಿಷನ್ ಆಗಿತ್ತು ಅದು. ಸೊ ಇದು ಎಲನ್ ಮಸ್ಕ್ ಅವರಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಇದೇ ರೀತಿ ಸುಮಾರು ರೀತಿಯಾಗಿ ಇವನ್ ಟ್ವಿಟರ್ ಒಂದ್ ಕಡೆ ಹೇಳುತ್ತೆ ನಾವು ಬಯಾಸ್ಡ್ ಟ್ವೀಟ್ ಗಳನ್ನ ಪ್ರಮೋಟ್ ಮಾಡ್ತೀವಿ, ನಮ್ಮ ರೆಕಮೆಂಡೇಶನ್ ಸಿಸ್ಟಮ್ ಬಯಾಸ್ಡ್ ಆಗಿ ಪ್ರಮೋಟ್ ಮಾಡುತ್ತೆ ಅಂತ ಹೇಳ್ಕೊಂಡು ಟ್ವಿಟರ್ ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಇದು ಎಲನ್ ಮಸ್ಕ್ ಅವರಿಗೆ ಇಷ್ಟ ಆಗಲ್ಲ. ಫ್ರೀ ಸ್ಪೀಚ್ ಏನಿದೆಯೋ ಅಥವಾ ಫ್ರೀಡಮ್ ಆಫ್ ಸ್ಪೀಚ್ ಏನಿದೆಯೋ ಅದನ್ನ ಪ್ರಮೋಟ್ ಮಾಡ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ ಇವರು. ಎಲ್ರಿಗೂ ಮಾತಾಡ್ತಕ್ಕಂಥ ಅಧಿಕಾರ ಇದೆ, ಅವ್ರ ಒಪಿನಿಯನ್ ಶೇರ್ ಮಾಡ್ಕೊಳ್ತಕ್ಕಂಥ ಅಧಿಕಾರ ಇದೆ. ಇದನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಪವರ್ ಗವರ್ಮೆಂಟ್ ಇರಬೇಕು. ಬಟ್ ಇದು ಯಾವುದೇ ಒಂದು ಪರ್ಟಿಕ್ಯುಲರ್ ಪ್ಲಾಟ್ಫಾರ್ಮ್ ಕಂಪನಿಗೆ ಇರಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇದನ್ನ ಬೈ ಮಾಡ್ತಾ ಇದ್ದಾರೆ. ಸುಮಾರು ಕಡೆಗೆ ಹೇಳ್ತಾರೆ ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ. ರೀಸೆಂಟ್ ಆಗಿ ಪೋಸ್ಟ್ ಮಾಡಿರ್ತಕ್ಕಂತಹ ಟ್ವೀಟ್ ನೀವು ನೋಡ್ತಾ ಇರಬಹುದು ಇವಾಗ. ಸೊ ಈ ಟ್ವೀಟ್ ಮೂಲಕ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಲಾವ್ ಏನಿದೆಯೋ ಅಥವಾ ಓವರ್ ಆಲ್ ಈಗ ಇದರ ಒಂದು ಪರ್ಸನ್ ಬ್ಲಾಕ್ ಮಾಡಬೇಕು ಅಥವಾ ಅವರು ಒಂದು ವಿರುದ್ಧ ಏನಾದ್ರು ಮಾಡಬೇಕು ಅಂತಂದ್ರೆ ಅದು ಗವರ್ಮೆಂಟ್ ಗೆ ಮಾತ್ರ ಪವರ್ ಇರುತ್ತೆ, ಇಂಡಿವಿಜುವಲ್ ಫರ್ಮ್ ಗೆಲ್ಲ. ಇಂಡಿವಿಜುವಲ್ ಫರ್ಮ್ ಅಬ್ಜೆಕ್ಟಿವ್ ಏನೀಗ ಟ್ವಿಟರ್ ಅಬ್ಜೆಕ್ಟಿವ್ ಏನು ಒಪಿನಿಯನ್ಸ್ ಗಳನ್ನ ಆಸ್ ಇಟ್ ಈಸ್ ಜನಗಳಿಗೆ ತೋರಿಸ್ತಕ್ಕಂತಹ ಒಂದು ಪ್ಲಾಟ್ಫಾರ್ಮ್ ಆಗಿರಬೇಕಷ್ಟೇ. ಅದ್ರ ಮೇಲೆ ಬೇರೆ ರೀತಿಯಾದಂತಹ ಒಂದು ಆಕ್ಟಿವಿಟೀಸ್ ಗಳನ್ನ ತಗೊಳ್ಬಾರ್ದು ಅಥವಾ ಆಕ್ಟಿವಿಟೀಸ್ ಗಳನ್ನ ಅವ್ರು ಮಾಡಬಾರ್ದು ಅನ್ನೋ ಒಂದು ಇಂಪಾರ್ಟೆಂಟ್ ಒಪಿನಿಯನ್ ನ ಇವ್ರು ಇಟ್ಕೊಂಡು ಸೆಕೆಂಡ್ ಮೇನ್ ರೀಸನ್ ಆಗಿರುತ್ತೆ ಇದೇನೆ ಟ್ವಿಟರ್ ಅನ್ನ ಇವರು ಬೈ ಮಾಡ್ಲಿಕ್ಕೆ. ಥರ್ಡ್ ಇಂಪಾರ್ಟೆಂಟ್ ರೀಸನ್, ಸೊ ಇದನ್ನ ಪಬ್ಲಿಕಲಿ ಯಾರು ಹೇಳ್ತಲ್ಲ, ಬಟ್ ಮೇಲಿನ ಮೇಲೆ ಎಲ್ಲರೂ ಮಾತಾಡ್ತಾ ಇದ್ದಾರೆ, ಎಲ್ರಿಗೂ ಗೊತ್ತಾಗ್ತಾ ಇದೆ. 84 ಮಿಲಿಯನ್ಸ್ ನಷ್ಟು ಫಾಲೋವರ್ಸ್ ಗಳನ್ನ ಇವತ್ತಿನ ಮಟ್ಟಿಗೆ ಎಲನ್ ಮಸ್ಕ್ ಅವರು ಟ್ವಿಟರ್ ಅಲ್ಲಿ ಹೊಂದಿರ್ತಾರೆ. ಟಾಪ್ 10 ಫಾಲೋಡ್ ಅಲ್ಲಿ ಇವರು ಕೂಡ ಒಂದು ಪ್ರೊಫೈಲ್ ಆಗಿರುತ್ತೆ ಟ್ವಿಟರ್ ಅಲ್ಲಿ ಅಂತ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ. ಸೊ ಈ ಕಂಡೀಷನ್ ಪ್ರಕಾರ 84 ಮಿಲಿಯನ್ಸ್ ನಷ್ಟು ಅಂತಂದ್ರೆ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ದ ಪವರ್ ಆಫ್ ಇನ್ಫ್ಲೂಯೆನ್ಸ್. ಒಂದು ಟ್ವೀಟ್ ಇವರು ಮಾಡ್ತಾರೆ ಅಂತ ಅಂದ್ರೆ ಆ ಟ್ವೀಟಿನ ಹಿಂದೆ ಲಕ್ಷ ಕೋಟಿ ಗಂಟಲೆ ಜನಗಳು ಲೈಕ್ ಮಾಡೋದಿರ್ಬೋದು, ಶೇರ್ ಮಾಡೋದಿರ್ಬೋದು. ಆ ಮಾಹಿತಿಯನ್ನ ಇಮಿಡಿಯೇಟ್ಲಿ ಅಷ್ಟು ಜನಕ್ಕೆ ತಲುಪಿಸ್ತಕ್ಕಂಥ ಒಂದು ಮೀಡಿಯಂ ಆಗಿ ಈ ಒಂದು ಟ್ವಿಟರ್ ಅನ್ನ ಇವತ್ತಿನ ಮಟ್ಟಿಗೆ ಎಲನ್ ಮಸ್ಕ್ ಅವರು ಯೂಸ್ ಮಾಡ್ತಾ ಇದ್ದಾರೆ. ಆಸ್ ಅ ಬಿಸ್ನೆಸ್ ಮ್ಯಾನ್ ಆಬ್ವಿಯಸ್ಲಿ ಮಾರ್ಕೆಟಿಂಗ್ ಅಂತ ಅಂದ್ರೆ ಪ್ಯೂರ್ ಮಾರ್ಕೆಟಿಂಗ್ ನ ಈ ಒಂದು ಪ್ಲಾಟ್ಫಾರ್ಮ್ ಮೂಲಕನೇ ಅವ್ರು ಮಾಡ್ಕೋಬಹುದು ಜಾಸ್ತಿ ಖರ್ಚಿಲ್ದೇನೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ರೀಸನ್ ಆಗಿರುತ್ತೆ. ಅಷ್ಟೇ ಅಲ್ಲ, ಪವರ್ಫುಲ್ ವ್ಯಕ್ತಿಗಳು, ಪವರ್ಫುಲ್ ಪೀಪಲ್ಗಳು ಇವತ್ತಿನ ಮಟ್ಟಿಗೆ ಪ್ರಪಂಚದಲ್ಲಿ ಇದನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಈ ಎಂಟೈರ್ ಪ್ಲಾಟ್ಫಾರ್ಮ್ ಅನ್ನ ಪಬ್ಲಿಕ್ ಲಿಸ್ಟೆಡ್ ಇಂದ ಪ್ರೈವೇಟ್ ಲಿಮಿಟೆಡ್ ಅಂತ ಮಾಡ್ಕೊಂಡು ಪ್ರೈವೇಟ್ ಕಂಪನಿಯಾಗಿ ತಮ್ಮದೇ ಒಂದು ಕಂಪ್ಲೀಟ್ ಕಂಟ್ರೋಲ್ ಅಲ್ಲಿ ಎಂಟೈರ್ ಸಿಸ್ಟಮ್ ಅನ್ನ ರನ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಪರ್ಚೇಸ್ ಮಾಡಿರ್ತಾರೆ. ಸೊ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಈ ಇನ್ಫ್ಲೂಯೆನ್ಸ್ ಪವರ್ ಏನಿದೆಯೋ ಅದನ್ನ ಬಿಟ್ಕೊಡಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ಈ ಎಂಟೈರ್ ಟ್ವಿಟರ್ ಅನ್ನೇ ಪರ್ಚೇಸ್ ಮಾಡಿದ್ದಾರೆ. ನೀವು ಕೇಳಬಹುದು ಬೇರೆ ಏನಾದ್ರು ಪ್ಲಾಟ್ಫಾರ್ಮ್ಸ್ ಇಟ್ಕೊಂಡು ಮಾಡಬಹುದಿತ್ತಲ್ಲ ಸರ್, ಇದನ್ನೇ ಯಾಕೆ ತಗೋಬೇಕಿತ್ತು ಅವರು? ಬೇರೆ ಪ್ಲಾಟ್ಫಾರ್ಮ್ ಮಾಡಿದ್ರು ಕೂಡ ವರ್ಕೌಟ್ ಆಗಬಹುದಿತ್ತಲ್ಲ. ರೀಸೆಂಟ್ ಆಗಿ ಸಿಗ್ನಲ್ ಅಂತ ಹೇಳ್ಕೊಂಡು ಅವ್ರು ಟ್ರೈ ಮಾಡಿದ್ದಾರೆ, ಆಕ್ಚುಲಿ ಟ್ರೈ ಮಾಡಿದ್ದಾರೆ, ಬಟ್ ಅದಷ್ಟೊಂದು ವರ್ಕೌಟ್ ಆಗಲಿಲ್ಲ. ಸೊ ಹಾಗಾಗಿ ಟ್ವಿಟರ್ ಅನ್ನೇ ಡೈರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ಪರ್ಚೇಸ್ ಮಾಡಿದ್ದಾರೆ. ಸಖತ್ ಇನ್ಫ್ಲೂಯೆನ್ಷಿಯಲ್ ಆಗಿರುತ್ತೆ ಇವರ ಟ್ವೀಟ್ಸ್ ಗಳು. ಇನ್ಫ್ಯಾಕ್ಟ್ ಹೇಳಬೇಕಪ್ಪ ಅಂತಂದ್ರೆ US ನ ಎಕನಾಮಿಯನ್ನೇ ಚೇಂಜ್ ಮಾಡಬಹುದು ಅಥವಾ US ನ ಎಕನಾಮಿನ ಏರುಪೇರು ಮಾಡ್ತಕ್ಕಂಥ ಒಂದು ಪವರ್ಫುಲ್ ಟ್ವೀಟ್ಸ್
ಪ್ರಾಫಿಟ್ಸ್ ಆಗಿರುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಮಸ್ಕ್ ಎಫೆಕ್ಟ್ ಅಂತಾನೆ ಇದೆ. ರೀಸೆಂಟ್ ಆಗಿ ಡೋಜ್ ಕಾಯಿನ್ ಅಲ್ಲಿ ಇರ್ಬೋದು, ಬಿಟ್ ಕಾಯಿನ್ ಅಲ್ಲಿ ಇರ್ಬೋದು 20-30% ನಷ್ಟು ವೇರಿಯೇಷನ್ಸ್ ಗಳನ್ನ ಬರೀ ಒಂದು ಟ್ವೀಟ್ ಮೂಲಕ ತಂದಿರತಕ್ಕಂಥದ್ದನ್ನು ನಾವು ನೋಡಿದೀವಿ. ಅಷ್ಟೇ ಅಲ್ಲ, US ಮಾರ್ಕೆಟ್ಗೂ ಕೂಡ ಇದರಿಂದ ಇಂಪ್ಯಾಕ್ಟ್ ಆಗ್ತಕ್ಕಂಥ ಚಾನ್ಸಸ್ ಇರೋದ್ರಿಂದ SEC ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಕಮಿಷನ್ ಏನಿದೆಯೋ US ಅಲ್ಲಿ ಇರ್ತಕ್ಕಂಥದ್ದು, ಇವ್ರಿಗೆ ಯಾವುದೇ ಟ್ವೀಟ್ ನೀವು ಹಾಕಿದ್ರು ಹಾಕಿಯಪ್ಪ, ಬಟ್ ಹಾಕೋದಕ್ಕಿಂತ ಮುಂಚೆ ನಮ್ಮ ಹತ್ರ ಪರ್ಮಿಷನ್ ತಗೊಂಡು ನೀವು ಹಾಕಿ ಅಂತ ಹೇಳ್ಕೊಂಡು ರಿಸ್ಟ್ರಿಕ್ಷನ್ ಇಟ್ಟಿದ್ದಾರೆ. ಇದನ್ನ ತೆಗಿಬೇಕು ಅಂತ ಹೇಳ್ಕೊಂಡು ಸುಮಾರು ಪ್ರಯತ್ನಗಳನ್ನ ಎಲನ್ ಮಸ್ಕ್ ಅವರು ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿವರೆಗೂ ಇನ್ನೂ ನಡೀತಾ ಇದೆ ಈ ಒಂದು ವಿಷಯ. ಪವರ್ ಆಫ್ ಇನ್ಫ್ಲೂಯೆನ್ಸ್ ಏನಿದೆಯೋ ಇದನ್ನ ಇವರು ಬಿಟ್ಕೊಡ್ಬಾರ್ದು ಅನ್ನೋದು ಕೂಡ ಒಂದು ಮೇನ್ ರೀಸನ್ ಆಗಿತ್ತು ಟ್ವಿಟರ್ ನ ಇವರು ಪರ್ಚೇಸ್ ಮಾಡ್ಲಿಕ್ಕೆ. ಸೊ ಕ್ರಾಂತಿಕಾರಿ ಡಿಸಿಷನ್ ಅಂತಾನೆ ಹೇಳ್ಬೋದು ರೀಸೆಂಟ್ ದಿನಗಳಲ್ಲಿ. ಇವರ ಪ್ರಕಾರ ಯಾವ ರೀತಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಯಾವ ರೀತಿ ಒಂದು ಚೇಂಜಸ್ ಗಳು ಬರುತ್ತೆ, ಟ್ವಿಟರ್ ಅಲ್ಲಿ ಎಸ್ಪೆಷಲಿ ಟ್ವಿಟರ್ ಬಹಳ ಇಂಟ್ರೆಸ್ಟಿಂಗ್ ಪ್ಲಾಟ್ಫಾರ್ಮ್ ಆಗಿ ಹೋಗ್ತಾ ಇದೆ. ಯಾವ ರೀತಿ ವಿಷಯಗಳನ್ನ ಇಂಪ್ಲಿಮೆಂಟ್ ಮಾಡ್ತಾರೆ, ಎಡಿಟ್ ಬಟನ್ ಅದೆಲ್ಲ ಇನ್ಕ್ಲೂಡ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದಾರೆ. ಇವಾಗ ಓಪನ್ ಸೋರ್ಸ್ ಕೂಡ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ರೆಕಮೆಂಡೇಶನ್ ಸಿಸ್ಟಮ್ಸ್ ನೆಲ್ಲ, ವಿಚ್ ಇಸ್ ಅ ಹ್ಯೂಜ್ ಡಿಸಿಷನ್. ಸೊ ದಟ್ ಇಸ್ ಅ ಪವರ್ ಆಫ್ ಎಲನ್ ಮಸ್ಕ್. ಅವ್ರು ಏನೇ ಒಂದು ಡಿಸಿಷನ್ ನ ತಗೊಂಡ್ರು ಕೂಡ ರೆವಲ್ಯೂಷನರಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕಂಥದ್ದು ನಾವು ಇಲ್ಲಿವರೆಗೂ ನೋಡಿದೀವಿ. ಇನ್ ಮುಂದೆ ಟ್ವಿಟರ್ ಯಾವ ರೀತಿ ಮುಂದುವರಿಯುತ್ತೆ, ಟ್ವಿಟರ್ ಏನೆಲ್ಲ ಚೇಂಜಸ್ ಆಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗಿದೆ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರತಕ್ಕಂಥವರಿಗೆ ಶೇರ್ ಮಾಡಿ. ಇನ್ ಕೇಸ್ ನೀವು ಏನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನನ್ನ ಕಡೆಯಿಂದ ನಿಮಗೆ ಇಮಿಡಿಯೇಟ್ ಅಪ್ಡೇಟ್ಸ್ಗಳು ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಸಿಗಬೇಕು ಅಂತಂದ್ರೆ ನನ್ನ ಚಾನಲ್ಗೆ ಇನಿಷಿಯಲ್ ಇಂದಾನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದಿರತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಸ್ಗಳನ್ನು ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.